ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಸರಳ ಹೇಳಿದ ಮಾತಿಗೆ ರಾಣಿಗಂತೂ ತುಂಬ ಬೇಜಾರಾಗಿ ಹೊರಗೆ ಅಳ್ತಾ ಕೂತಿರ್ತಾಳೆ. ಸತ್ಯ ಬಂದು, ಏನು ರಾಣಿ, ಬರ್ತ್ಡೇ ಪಾರ್ಟಿ ಎಲ್ಲ ಜೋರಾಗೇ ಇತ್ತಾ, ಯಾವಾಗ ಬಂದ್ರಿ ಅಂತ ಕೇಳ್ತಾನೆ. ಆದರೆ ರಾಣಿ ಮಾತ್ರ ಏನೂ ಮಾತಾಡೋದೇ ಇಲ್ಲ. ಯಾಕೆ ಮಗಳೇ, ಯಾಕೆ ಇಷ್ಟು ಬೇಜಾರಲ್ಲಿದೆಯಾ ರಾಣಿ, ಏನಾಯಿತು ಅಂತ ಕೇಳಿದಾಗ, ಮಾಮ ನಮ್ಮಪ್ಪ ಎಲ್ಲಿದ್ದಾರೆ ಅಂದಾಗ ಮತ್ತೆ ಸತ್ಯ ಹೇಳ್ತಾನೆ, ನನಗೆ ಗೊತ್ತಿಲ್ಲ ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಸತ್ಯ ಹೇಳ್ತಾನೆ. ಇಲ್ಲ ಮಾಮ, ನಿನಗೆ ಗೊತ್ತುಂಟು, ಆದರೆ ನೀನು ಹೇಳ್ತಿಲ್ಲ, ಹೇಳು ಮಾಮ ಅಪ್ಪ ಎಲ್ಲಿದ್ದಾರೆ ಅಂತ ಜೋರಾಗಿ ಕೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಸತ್ಯಂಗೆ ಸಿಟ್ಟು ಬಂದು, ನಿಂಗೆ ಯಾರು ಇದೆಲ್ಲ ಹೇಳಿದ್ದು, ಅಪ್ಪ ಇದ್ದಾರೆ ಅಂತ ಯಾರು ಹೇಳಿದ್ದು ಅಂತ ಕೇಳಿದಾಗ, ಇವತ್ತು ಅತ್ತೆ ಹೇಳಿದರು, ಹೇಳು ಮಾಮ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮನಸ್ಸಲ್ಲಿ ಸತ್ಯ ಇದ್ದವನು ಈ ಸರಳಂಗೆ ಮಗು ಮುಂದೆ ಏನು ಹೇಳಬೇಕು, ಏನು ಮಾತಾಡಬೇಕು ಅಂತ ಒಂದು ಗೊತ್ತೇ ಆಗಲ್ಲ. ಹೋಗಿ ಮತ್ತೆ ಬಾಲನ್ ವಿಚಾರ ಹೇಳಿದಾಳಲ್ಲ ಅನ್ನೋಷ್ಟೊತ್ತಿಗೆ, ಹೇಳು ಮಾಮ ಅಪ್ಪ ಎಲ್ಲಿದ್ದಾರೆ, ನಿಂಗೆ ಗೊತ್ತಾ ಹೇಳು ಅಂದಾಗ, ಹೌದು ನನಗೆ ನಿಮ್ಮಮ್ಮನಿಗೆ ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಗೊತ್ತು, ಆದರೆ ನಿಮ್ಮಪ್ಪನ ಹತ್ರ ನಿನ್ನನ್ನು ಕಳ್ಸೋಕ್ಕೆ ನಮಗಿಷ್ಟ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಮಾಮ, ನನಗೂ ಎಲ್ಲರ ಹಾಗೆ ಅಪ್ಪ ಇರಬೇಕು, ಅಪ್ಪನ ಜೊತೆ ಮಾತಾಡಬೇಕು ಅಂತ ಆಸೆ ಇರಲ್ಲ, ನೀನು ಅಮ್ಮ ಯಾವಾಗಲೂ ಹೇಳ್ತಿರ್ತೀರ ಯಾವುದೇ ಸುಳ್ಳು ಸತ್ಯನ ಮುಚ್ಚಿಡಬಾರ್ದು, ಎಲ್ಲ ಹೇಳಬೇಕು ಅಂತ, ಆದರೆ ನೀವೇ ಸತ್ಯನ ಮುಚ್ಚಿಟ್ಟಿದ್ದೀರಲ್ಲ ಮಾಮ ಅಂತ ಬೇಜಾರಲ್ಲಿ ಓಡೋಕ್ಕೆ ಶುರು ಮಾಡ್ತಾಳೆ. ಆವಾಗ ಸರಳ ಒಳಗಿಂದ ಬಂದು, ಅಯ್ಯೋ ಈ ರಾಣಿ ಎಲ್ಲೋದ್ಲು, ಅಯ್ಯೋ ರಾಣಿ ಯಾಕ್ರಿ ಓಡೋಗ್ತಿದ್ದಾಳೆ ಅಂತ ಕೇಳಿದಾಗ, ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಸರಿಯಾಗಿ ಕೆನ್ನೆಗೆ ಹೊಡಿತಾಳೆ. ಕೆನ್ನೆಗೆ ಅವನು ಹೊಡಿತಿರುವಾಗ ಅದನ್ನು ಚಂದು ಮತ್ತು ಲೋಹಿತ ನೋಡಿಬಿಡ್ತಾರೆ. ಯಾಕ್ರಿ ನಂಗೆ ಹೊಡೆದ್ರಿ ಅಂದಾಗ, ನೀನು ಒಂದಿನನೂ ನನಗೆ ನೆಮ್ಮದಿ ಅನ್ನೋದೇ ಕೊಡಲ್ಲ. ಅವಳಿಗೆ ಯಾಕೆ ಅವ್ರ ಅಪ್ಪನ ಬಗ್ಗೆ ಮತ್ತೆ ಹೇಳಿದೆ ನೋಡು, ಬೇಜಾರು ಮಾಡಿಕೊಂಡು ಆ ಹುಡುಗಿ ಓಡಿದಾಳೆ, ರಾಣಿಗೇನಾದ್ರು ಆಗಬೇಕು, ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂದ್ಕೊಂಡು ರಾಣಿನೇ ಹಿಂದೆ ಈ ಕಡೆ ಸತ್ಯನೂ ಹುಡ್ಕಕ್ಕೆ ಅಂತ ಹೊರಡ್ತಾನೆ. ಈ ಕಡೆ ಸರಳಂಗಂತೂ ತುಂಬ ಬೇಜಾರಾಗಿ ಒಳಗೆ ಕುತ್ಕೊಂಡು ಬಿಡ್ತಾಳೆ. ಈ ಕಡೆ ವರದಾ ಗೇಟ್ ಹತ್ರ ಬಂದು ಸೆಕ್ಯೂರಿಟಿ ಹತ್ರ ಕೇಳ್ತಾನೆ, ಎಲ್ಲಿ ಬಾಲ ಎಲ್ಲಿ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ನಲ್ಲ, ಎಲ್ಲಿ ಹೋದ ಅಂತ ಕೇಳ್ತಾನೆ. ಇಲ್ಲೇ ಸರ್, ಇಷ್ಟ ತನಕ ಇಲ್ಲೇ ಇದ್ದರು, ಆದರೆ ಯಾರನ್ನ ಅಟ್ಟಿಸ್ಕೊಂಡು ಹೋದರು ಅಂತ ಹೇಳ್ತಾನೆ. ಅಟ್ಟಿಸ್ಕೊಂಡು ಹೋದ್ನ ಅಂತ ಯೋಚನೆ ಮಾಡುವಾಗ ಮಣಿ ನೆನಪಾಗುತ್ತೆ ವರ್ಧನಿಗೆ. ಅಷ್ಟೊತ್ತಿಗೆ ಆ ರೌಡಿನ ಕರೆದು, ಎಲ್ಲಿ ಮಣಿ ಎಲ್ಲಿ ಅಂದಾಗ, ಬಾಸು ನಾನು ಅವಾಗ ಈ ವಿಚಾರ ಹೇಳೋಣ ಅಂತಲೇ ಬಂದೆ, ಮಣಿ ತಪ್ಪಿಸ್ಕೊಂಡು ಹೋದ ಅಂದ ತಕ್ಷಣ ವರ್ಧನ್ಗೆ ಸಿಟ್ಟು ಬಂದಿರುತ್ತೆ. ಇದನ್ನ ಮೊದಲೇ ಹೇಳೋದಲ್ಲ ಅಂದಾಗ, ನಾವು ಅವಾಗನೇ ಹೇಳೋಣ ಅಂತ ಇದ್ದೆ, ಆದರೆ ನೀವೇ ತಾನೇ ತೇಜು ಮುಂದೆ ಇದೆಲ್ಲ ಹೇಳೋದು ಬೇಡ ಅಂತ ಹೇಳಿ ನೀವು ಹೊರಗೆ ಬರಲಿ ಅಂತ ಕಾಯ್ತಾ ಇದ್ವು, ಅವನು ಆವಾಗನೇ ತಪ್ಪಿಸ್ಕೊಂಡು ಹೋದ, ಫಸ್ಟು ಅವನ್ನ ಹುಡುಕಿ, ಅವ್ನು ಬೇಕು ಅಂತ ಇಲ್ಲಿ ವರದಾ ಹೇಳಿ ರೌಡಿಗಳನ್ನ ಕಳಿಸ್ಬಿಡ್ತಾರೆ. ಈ ಕಡೆ ಸರಳ ಅಂತೂ ತುಂಬ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಈ ಕಡೆ ಚಂದು ಮತ್ತು ಲೋಹಿತ ಬಂದು, ಅಮ್ಮ ನಂಗೆ ತುಂಬ ನಿದ್ದೆ ಬರ್ತಿದೆ ಬಾರಮ್ಮ ಅಂದಾಗ, ನೋಡಿ ನೀವು ಹೋಗಿ ಮಲ್ಕೊಳ್ಳಿ, ನಿಮಗೆ ಮಲಗ್ಸೋಕ್ಕೂ ನಾನೇ ಬರಬೇಕಾ ಅಂತ ಹೇಳ್ತಾರೆ. ಹೌದಮ್ಮ, ನೀನೇನಾದ್ರು ನಮ್ಮನ್ನು ಬಿಟ್ಟೋಗ್ತೀಯ ಅಂತ ಭಯ ಆಗುತ್ತೆ, ಬಾರಮ್ಮ ನಮಗೆ ನಿದ್ದೆ ಬರ್ತಿದೆ ಬಾರಮ್ಮ ಅಂತ ಈ ಕಡೆ ಲೋಹಿತ ಮತ್ತು ಚಂದು ಸರಳನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸತ್ಯ ಎಲ್ಲಿ ಹೋದ್ಲು ಈ ರಾಣಿ, ಸಿಗ್ತಾನೇ ಇಲ್ಲ, ಅಂಗಡಿ ಹತ್ರ ಏನಾದ್ರು ಹೋಗಿರ್ಬೋದಾ, ಮೊದಲು ಸೀನುಗೆ ಫೋನ್ ಮಾಡ್ತೀನಿ ಅಂತ ಸತ್ಯ ಸೀನುಗೆ ಫೋನ್ ಮಾಡ್ತಾರೆ. ಆದರೆ ಸೀನು ಫೋನು ಸ್ವಿಚ್ ಆಫ್ ಆಗಿರುತ್ತೆ. ಇವನದೊಂದು ಇಂಥ ಟೈಮಿಗೆ ಸ್ವಿಚ್ ಆಫ್ ಆಗಿರುತ್ತೆ ಅಂತ ಈ ಕಡೆ ಹುಡುಕ್ತಾನೆ ಇರ್ತಾನೆ ಸತ್ಯ. ಆದರೆ ರಾಣಿ ಬೇಜಾರಲ್ಲಿ ಬಂದು ಒಂದು ಕಡೆ ನಿಂತಿರ್ತಾಳೆ. ಆದರೆ ದೂರದಲ್ಲಿ ಕಾವೇರಿ ಬಂದಂಗೆ ಕೇಳುತ್ತೆ, ಅಮ್ಮ ನೀನು ಬಂದಿಯೇನಮ್ಮ ಅಂತ ಕೇಳಿದಾಗ, ಹೌದು ನಿನಗೋಸ್ಕರ ಬಂದೆ, ಇನ್ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ, ನಿನ್ನ ಜೊತೆ ಇರ್ತೀನಿ ಅಂತ ಕಾವೇರಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಾಣಿ ಇದ್ದವಳು, ಅಮ್ಮ ನಾನು ನೀನು ಇನ್ನು ಅಪ್ಪನ ಜೊತೆ ಇರೋಣ ಅಮ್ಮ ಅಂದಾಗ ಕಾವೇರಿಗೆ ತುಂಬ ಸಿಟ್ಟು ಬರುತ್ತೆ. ಯಾರು ನಿನ್ನಪ್ಪ, ನಿನಗೆ ನಾನೇ ಅಪ್ಪ ಅಮ್ಮ ಎಲ್ಲ, ನಿನಗೆ ಅಪ್ಪ ಇಲ್ಲ ಅಂತ ಹೇಳ್ತಾರೆ, ನೀನು ಸುಳ್ಳು ಹೇಳ್ತಿದ್ದೀಯಮ್ಮ, ಅಪ್ಪ ಎಲ್ಲಿದ್ದಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತುಂಟು, ಆದರೆ ನನ್ನಿಂದ ಯಾಕಮ್ಮ ಸುಳ್ಳು ಹೇಳ್ತಿದ್ದೀಯ ಅಂತ ಜೋರಾಗಿ ಅಳ್ತಾ ಈ ಕಡೆ ರಾಣಿ ಕೇಳ್ತಾಳೆ. ಆದರೆ ಅದು ರಾಣಿದು ಕನಸಾಗಿರುತ್ತೆ. ಅಷ್ಟೊತ್ತಿಗೆ ಅಲ್ಲಿ ಯಾರೂ ನಿದ್ದೆ ಇರಲ್ಲ. ರಾಣಿ, ಅಮ್ಮ ಎಲ್ಲಿ ಹೋದೆ ಅಮ್ಮ, ಎಲ್ಲಿ ಹೋದೆ, ನನಗೆ ಅಪ್ಪನೂ ಯಾರೂ ಬೇಡ ಅಮ್ಮ, ನೀನೊಬ್ಬಳೇ ಸಾಕಮ್ಮ ಅಂತ ಮತ್ತೆ ಅಲ್ಲಿಂದ ಓಡ್ತಾ ಇರ್ತಾಳೆ. ಈ ಕಡೆ ಸರಳ ಮಕ್ಕಳನ್ನ ಮಲಗಿಸ್ತಾ
ಲೋಹಿತ ಹೇಳ್ತಾಳೆ, ಅಮ್ಮ ನೀನಂತೂ ನಮ್ಮನ್ನು ಬಿಟ್ಟು ಹೋಗಬೇಡಮ್ಮ, ನೀನೇನಾದ್ರು ಹೋದರೆ ಮತ್ತೆ ಅಪ್ಪ ತಗೊಂಡೋಗಿ ಮಾವನ ಮನೆಗೆ ಬಿಡ್ತಾರೆ, ಅವಾಗ ಅವಾಗ ಅತ್ತೆನೂ ಸಹ ನಮಗೆ ಊಟ ಕೊಡದೆ ಮಲ್ಕೋಕ್ಕೂ ಬಿಡದೆ ರಾಣಿಗೀಗ ನೀನು ಹೇಗೆ ಹಿಂಸೆ ಕೊಡ್ತಿದ್ಯಾ ಹಾಗೆ ಕೊಡ್ತಾರೆ ಅಲ್ವೇನಮ್ಮ ಅಂದಾಗ ಸರಳಂಗಂತೂ ತುಂಬ ಬೇಜಾರಾಗುತ್ತೆ. ಇಲ್ಲ ಮಕ್ಕಳಿಗೆ ಯಾರಿಲ್ಲ ಅಂದರೂ ಆಗುತ್ತೆ, ಆದರೆ ಅಮ್ಮ ಇರಲೇಬೇಕು, ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಮಲಗಿಸ್ತಿರುವಾಗ ಚಂದು ಹೇಳ್ತಾರೆ, ರಾಣಿಗೂ ಹಾಗೇನಲ್ವಮ್ಮ, ರಾಣಿಗೂ ಪಾಪ ಅವ್ರ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ, ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕಲ್ವಮ್ಮ ಅಂದಾಗ ಹೌದೌದು ನೋಡ್ಕೋಬೇಕು, ನೀವು ಫಸ್ಟು ಸುಮ್ಮನೆ ಮಲ್ಕೊಳ್ಳಿ ಅಂತ ಸರಳ ಬೇಜಾರಲ್ಲೇ ಲೋಹಿತ ಮತ್ತು ಚಂದುನ ಮಲಗಿಸ್ತಾ ಇರ್ತಾಳೆ. ಈ ಕಡೆ ಬಾಲ ಮತ್ತು ಗೂಗ್ಲಿ ಬರ್ತಾ ಇರೋತ್ತಿಗೆ ರಾಣಿ ಬಂದ್ಬಿಡ್ತಾಳೆ ಗಾಡಿ ಹತ್ರ. ಅಯ್ಯೋ ನೀನು ಯಾಕೆ ಇಷ್ಟೊತ್ತಿಗೆ ಬಂದೆ, ಬಾ ಮನೆ ಹತ್ರ ಬಿಡ್ತೀನಿ ಅಂತ ಬಾಲ ಹೇಳಿದಾಗ, ಇಲ್ಲ ಫ್ರೆಂಡು ನಾನು ಬರಲ್ಲ, ನಾನು ಆ ಮನೆಗೆ ಹೋಗಲ್ಲ, ಮತ್ತ್ಯಾಕೆ ಹೊರಗೆ ಬಂದೆ ಏನಾಯಿತು ಅಂದಾಗ, ನಾನು ಮಾವನ ಹತ್ರ ಸಿಟ್ಟಾಗಿ ಬಂದಿದ್ದೀನಿ, ಹಾಗಾಗಿ ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಅಂದಾಗ, ಅಮ್ಮ ಮಾಮ ಅತ್ತೆಗೆ ಎಲ್ಲರಿಗೂ ಅಪ್ಪನ ಬಗ್ಗೆ ಗೊತ್ತುಂಟು, ಆದರೆ ಅಪ್ಪನ ಹತ್ರ ಕಳ್ಸೋಕ್ಕೆ ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ, ಹಾಗಾಗಿ ಅವರು ಅಪ್ಪನ ಬಗ್ಗೆ ಏನೂ ಹೇಳ್ತಿಲ್ಲ, ನನಗೆ ಅಪ್ಪ ಬೇಕೇ ಬೇಕು, ನೀವೂ ಅಷ್ಟೇ ಹುಡ್ಕೊಡ್ತೀನಿ ಅಂತ ಹೇಳಿ ನಮ್ಮಪ್ಪನೂ ಹುಡ್ಕೊಟ್ಟಿಲ್ಲ ಅಂತ ಬೇಜಾರಲ್ಲಿರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಬಾಲ ಇದ್ದವನು, ಯಾಕೆ ಈ ಮಗು ಜೊತೆ ಅವ್ರ ಮನೆಯವರು ಇಷ್ಟು ಇದೆಲ್ಲ ಮಾಡ್ತಾಳೆ, ಅವ್ಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ನೋಡು ರಾಣಿ, ನಾನು ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ, ಇದು ನನ್ನ ಕರ್ತವ್ಯ ಅಂತ ರಾಣಿಗೆ ಸಮಾಧಾನ ಮಾಡ್ತಾನೆ ಬಾಲ. ಈ ಬಾಲ ಮತ್ತು ರಾಣಿ ಒಟ್ಟಿಗಿರೋದನ್ನ ಈ ಕಡೆ ಸತ್ಯ ನೋಡಿಬಿಡ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.